Oh
ಮಾತಾಡೋದು ಬೇಡ ಯಾಕೆ ಹೇಳುವ ಕುಣಿದ್ದೇ ಇಲ್ವಾ ಮುಸುಗಟ್ಟ ಅವನೇ ಸಾಯ್ತೇವ ಸುಮ್ಮನೆ ಅವ ಕುಡಿದ ಮಾತಾಡ್ತೀವ ಸುಮ್ಮನೆ ಅದ ಹಾಗಾಗ್ಲಿಕ್ಕೆ ನೀವು ಉಸಿರು ಬಿಟ್ಟೆ ಈಗ ನೀನು ಅಂತ ಮಾಡ್ಕೊಂಡ್ಯಾ ನೀನು ಉಸಿರು ಬಿಡ್ಲಿ ಅಂತ ಇಷ್ಟು ಮಾತಾಡ ಈ ಕ್ಷೇತ್ರ ಅಂತಲ್ಲ ಯಾವ ಕ್ಷೇತ್ರಕ್ಕೆ ಹೋದ್ರು ನಾವು ಮಾಡುವುದು ಹೀಗೆ ಖಂಡಿತ ಇದು ನಮ್ಮ ಕ್ಷೇತ್ರ ತಾನೇ ಮಾಡ್ಲೇಬೇಕು ಸನ್ನಿವೇಶ ಎಲ್ಲ ಇದ್ದದ್ದೇ ಓದಲಿರೋದು ನೀವು ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀಯ ಹೀಗೆ ಮಾಡಿದ್ರು ಅದಕ್ಕೆ ಹೀಗೆ ಹೇಳ್ಬೇಕು ಅಂತ ಅಲ್ಲ ನಿಮ್ದು ನಮ್ಮದು ಬೇರೆ ನೀವೇ ಬೇರೆ ನಾವೇ ಬೇರೆ ನಮ್ಮ ದಾರಿಯೇ ಬೇರೆ ಗೊತ್ತಾಯ್ತಾ ಹೀಗಿಂದ ಬಂದದ್ದು ನೀವು ನೀವ್ ಹೇಗೆ ಹೀಗೆ ಬಂದದ್ದ ನಾವು ಹೀಗೆ ಬಂದಾಯ್ತು ನಿಮ್ ದಾರಿ ಬೇರೆ ಅಲ್ಲ ನೀವು ಬಂದ ತಮ್ಮದ್ದಲ್ಲಿಗೆ ಯಾಕೆ ಮಾರಿ ನಾವು ಮಾತಾಡುವುದು ಹೀಗೆ ಎಲ್ಲ ಹೊತ್ತಿಗೆ ಸ್ವರ ಏರಿಸುವುದಲ್ವಾ ನಮ್ಮ ಸ್ವರವೇ ಹೀಗೆ ಸಂದರ್ಭ ನೋಡಿ ಏರಿಸ್ಬೇಕಷ್ಟೇ ನಾವು ಹುಟ್ಟಿದ ಕ್ಷಣ ಬಂದಂತ ಸ್ವರವೇ ಹೀಗೆ ಏನ ಕರೆಯ ಕೊಟ್ಟು ತೆಗೆದುಕೊಂಡದಲ್ಲ ಸ್ವರ ಅಂತ ಗೊತ್ತಾಯ್ತಾ ನಾಳೆ ದಿವಸ ಮತ್ತೆ ಬೇಕು ಜಾಗ್ರತೆ ಮಾಡ್ಕೊ ನಾಳೆ ಅಲ್ಲ ಜೀವನ ಪರ್ಯಂತ ಈ ಸ್ವರ ಹೀಗೆ ನೀ ಹಾಗೆಲ್ಲ ಭಾವಿಸ್ಲಿಕ್ಕೆ ಹೋಗ್ಬೇಡ ಅಪಶಕುನದ ಪಿಂಡವೇ ಎಂತ ನಿನ್ನಲ್ಲಂತ ಮಾತು ಅವ್ಯಾರವ ಮುಂದೆ ಬರ್ಲಿಕ್ಕೆ ಹೇಳು ಹೇಳು ಕೇಳ್ತದೆ ಇಲ್ಲ ಅಂತರ ಸಾಕಲ್ಲ ಮತ್ತೆ ಮುಂದೆ ಬರೋದು ಯಾಕೆ ಮುಂದೆ ಬೀಳುದ ಈಗ ಆಶ್ಚರ್ಯ ಯಾವ್ದಕ್ಕೆ ನೀವು ಬಂದದ್ದು ಯಾಕೋ ನೌಕೆಯನ್ನೇರಿ ಉಭಯರೊಂದಾಗಿ ಬಂದ್ರಲ್ಲ ಈ ಕಡಲ ತೀರಕ್ಕೆ ಅಕ್ಕಪಕ್ಕ ಕಾಣ್ತಾ ಇದ್ದೇನೆ ಮತ್ತೆ ಕಣ್ಣಿಗೆ ಯಾರು ಗೋಚರವಾಗುತ್ತಾ ಇಲ್ಲ ಆದ್ರೆ ಎಷ್ಟು ಧೈರ್ಯವೋ ನಿಮಗೆ ಏನೋ ಇಲ್ಲಿ ಬಂದಿದ್ದೀರೋ ಪಗರು ಈಗ ಅಂದ್ರೆ ನಿಮ್ಮಲ್ಲಿ ಉಂಟು ಅಂತಾದ್ರೆ ಅಹಂಕಾರ ಬೇಡ ಅಂದ್ರೆ ನಿಮ್ಮ ನೆತ್ತಿಗೆ ಏರಿದಂತ ನನಗೆ ಗೊತ್ತುಂಟು ಅಹಂಕಾರ ಉಂಟು ಅಂತಾದ್ರೆ ನಿಮ್ಮ ನೆತ್ತಿಯನ್ನ ಅಪ್ಪಳಿಸಿ ನೆಲಕ್ಕಪ್ಪಳಿಸುತ್ತೇನೆ ಮತ್ತೆ ನೀವೆಲ್ಲ ಯಾರು ಗೊತ್ತಾ ನಮ್ಮ ಪಾಲಿಗೆ ನೊರಜಿದ್ದ ಹಾಗೆ ಅದಲ್ಲ ನೀನು ಒಳ್ಳೆ ನೊರಜು ಹೊಡಿತೆ ಮಾರಿ ಅದು ನಾನು ಕೊಟ್ಟದ್ದು ಉದಾಹರಣೆ ಈ ನೊರಜಿಗೆ ಸಮಾನರು ನೀವು ಉಭಯರು ಹೀಗೆ ತಟ್ಟಿ ಹೊಸಕಾಗ್ತೇನೆ ಖಂಡಿತ ಆದ್ದರಿಂದ ಇಷ್ಟು ಮಾತಾಡುವ ಶ್ರೀಯುತರು ಯಾರು ಅಂತ ಗೊತ್ತಾಗಲ್ಲ ಕಡಲ ತೀರದ ಒಡೆಯ ಪಂಚಜನ ಮತ್ 4 ಜನ ಎಲ್ಲಿದ್ರ ಹುಡ್ಕೊಂಡು ಬಾ ಹೋಗು ಮತ್ 4 ಜನ ಬೇಕಲ್ಲ ನೀ ಪುರ್ಸತ್ ಮಾಡ್ಕೊಂಡೇ ಬಂದಿದ್ದೀಯ ಇನ್ನು 4ರನ್ನ ಹುಡ್ಕೊಂಡು ಬಾ ಹೋಗು ಅಲ್ಲಿ 5 ಜನ ಅಂದ್ರೆ 5 ಜನ ಅಲ್ವಾ ನೀವು ಒಬ್ಬನೇ ಇದ್ದೆ ಈಗ ಇನ್ನು 4 ಜನ ಎಲ್ಲಿದ್ರೆ ಹೇಳಪ್ಪ ಹೆಸರಿನ ಅರ್ಥವೇ ಹಾಗಾಗ್ತದೆ ಪಂಚಜನ ಅಂತ ಹೇಳಿ ಅಂದ್ರೆ ಮತ್ತೆ 4 ನಾನೊಬ್ಬನೇ ನನ್ನ ಹೆಸರ ಪಂಚಜನ ಹೆಸರೇ ಪಂಚಜನ ಹೌದಾ ಹೀಗೆ ಹೀಗೆ ಆದ್ದರಿಂದ ನಮಗೆ ನಿಮ್ಮಿಬ್ಬರ ವಿಳಾಸ ಗೊತ್ತಾಗಬೇಕು ನೀನ್ ಯಾರು ಆತ ಯಾರು ಅನ್ನುವುದಾಗಿ ಅದನ್ನ ಕೇಳುವ ಕುತೂಹಲ ಆಮೇಲೆ ಬಂದ ಉದ್ದೇಶ ಅದರ ಒಟ್ಟಿಗೆ ನೀವು ಹೇಳಲೇಬೇಕು ಸ್ವರ ಕೆಳಗೆ ಬಂತು ಏನ್ ನಂಗೆ ಹರಕೆ ಉಂಟಾ ಸ್ವರ ಹೇಗೆ ಮಾತಾಡುವ ಶೈಲಿನ ಹೇಗೆ ನಮ್ಮ ಶೈಲಿಯ ಹೇಗೆ ತನಕನು ಇದೇ ಬೇಕು ಇದೇ ಬೇಕು ಅಂತ ಅದರಲ್ಲೇ ಮಾತಾಡ್ತೇನೆ ಗೊತ್ತಾಯ್ತಾ ನಮ್ಮ ಪೂರ್ವಾಪರ ಏನೇನು ಪೂರ್ವಾಪರ ಬೇಕೇ ಬೇಕು ಹೇಳು ಅದಕ್ಕೇನಂತೆ ಹೇಳು ಗುರು ಸಂದೀಪರ ಶಿಷ್ಯನು ಶಿಕ್ಷಣ
ಇವನು ನಾನು ನೀರಿಗೆ ಹಾಕಿದ್ರೆ ಗೋಪನ ಕಂದ ನಾನು ಮುರಳಿ ಮೋಗನು ನಾನು ಮುರಳಿ ಮುರಳಿ ಮೋಗನು ನಾನು ಮೋಹನನು ಮುರಳಿ ಮುರಳಿ ಗುರುಸುತನನು ಅಪಹರಿಸಿ ತಂದಿಯೇನೋ ಗುರುಸುತನನು ಅಪಹರಿಸಿ ತಂದಿಯೇನೋ ಗುರುಸುತನನು ಅಪಹರಿಸಿ ತಂದಿಯೇನೋ ಬರದಿ ತಪ್ಪಿಸೋ ಎನಗೆ ಬರದಿ ತಪ್ಪಿಸೋ ಎನಗೆ ಗುರುಸುತನನ್ನು ಅಪಹರಿಸಿ ತಂದಿಯೇನು ಬರದಿ ತಪ್ಪಿಸು ಎನಗೆ ಬರದಿ ತಪ್ಪಿಸು ಎನಗೆ ಗುರುಸುತನನು ಅಪಹರಿಸಿ ತಂದಿಯೇನೋ ಅಪಹರಿಸಿ ತಂದಿಯೇನೋ ಬರದಿ ತಪ್ಪಿಸು ಎನಗೆ ಬರದಿ ತಪ್ಪಿಸು ಎನಗೆ ಬರದಿ ತಪ್ಪಿಸು ಎನಗೆ ಗುರು ಶಾಂತಿ ಪರ ಶಿಷ್ಯನು ಗೋಪಾಲನಂದ ಮುರಳಿ ಮೋಹನನು ಗೋಪಾಲನಂದ ಮುರಳಿ ಮೋಹನನು ನಾನು ಗುರು ಶಾಂತಿ ಪರ ಶಿಷ್ಯನು ಗೋಪಾಲನಂದ ಮುರಳಿ ಮೋಹನನು ಅಯ್ಯೋ ಏನ್ ಮಾಡು ಹೇಳು ನಮ್ಮ ವೈರಿ ಆದ್ರೂ ನಮ್ಮ ಪರಿಚಯ ಕೇಳ್ತಾ ಇದ್ದಾರೆ ಖಂಡಿತ
ಈಗ ಅಪರಿಚಯ ಹೇಳಿಕ್ಕೆ ನಮ್ಗೆ ತೊಂದ್ರೆ ಏನು ಏನೂ ವಿಳಾಸ ಇಲ್ಲ ಅಂತ ಆದ್ರೆ ಹೇಳುವುದಕ್ಕೆ ಕಷ್ಟ ಆಗ್ತದೆ ಹಾ. ಹೇಳಕ್ ತುಂಬಾ ಉಂಟು ಹೇಳುವುದು ತೊಂದ್ರೆ ಏನು ಹೇಳುವುದಕ್ಕೆ ತುಂಬಾ ಇದ್ದಾಗೂ ಕಷ್ಟ ಆಗ್ತದೆ ಹೇಳುವುದಕ್ಕೆ ಏನೂ ಇಲ್ಲದಿದ್ದಾಗ್ಲೂ ಕಷ್ಟ ಅದು ಆಗ್ತದೆ ಇನ್ನೂ ಕಷ್ಟ ಆಗುತ್ತೆ. ಆದ್ರೂ ಒಂದು ನಾವು ಸ್ವಲ್ಪ ಹೇಳುವ ಎಷ್ಟು ಮಟ್ಟಿಗೆ ಅರ್ಥ ಆಗ್ತದಿಲ್ಲ ಅವನಿಗೆ ಬಿಟ್ಟು ಹಾಗಲ್ಲ ಹೇಳಿಕೊಳ್ಳುವುದಕ್ಕೆ ಹಲವಿದ್ರು ಅವನಿಗೆ ತಿಳಿಯುವಷ್ಟು ಮಾತ್ರ ಹೇಳಿದ್ರೆ ಸಾಕು ಅಲ್ವಾ? ನೀನಿರುವುದು ಸಮುದ್ರದಲ್ಲಿ, ಹೌದು. ಸಮುದ್ರದ ತಟಾಕದ ಪ್ರದೇಶ, ಹೌದು. ಅನತಿ ದೂರದಲ್ಲಿ ಒಂದು ಪರ್ಣಕುಟೀರ ಕಾಣ್ತಾ ಉಂಟು. ನಮ್ಮತ್ತೆ ನಿಮ್ದು ಅದು ನಮ್ಮದ ಅಂದ್ರೆ ನಮ್ಮ ದಡದಲ್ಲಿ ನಮಗೆ ಕಾಣ್ತಾ ಇದೆ. ನಮ್ಮದು ನಿಮ್ಮ ವ್ಯಾಪ್ತಿ ನಮ್ಮದು ವ್ಯಾಪ್ತಿ ಒಳಗೆ ಹಾಗುಂಟು. ಅಲ್ಲೊಂದು ಇಲ್ಲೊಂದು ಎಲ್ಲ ನಮ್ಮ ಜಾತಿಯವರೇ. ಇದರಿಂದ ತಟಾಕದಲ್ಲಿ ಇರುವಂತ ಪರ್ಣಕುಟೀರದಲ್ಲಿ ಬದುಕನ್ನು ಸಾಗಿಸ್ತಾ ಇದ್ದವರು ನಾವು. ಗುರು ಸಾಂದೀಪರ ಶಿಷ್ಯನು, ಸಾಂದೀಪನ ಮುನಿಗಳು ಅವರ ಶಿಷ್ಯನು ನಾನು. ನಾವು ಸಮುದ್ರದಲ್ಲಿದ್ದವರು, ನಾವು ನಗರ ಪ್ರದೇಶದಿಂದ ಬಂದವರು. ಕೇಳಿರಬಹುದು ನೀನು ಏನ್ ಮಥುರಾ ನಗರ. ಮಧುರಾ ನಗರ ಬೇಡ, ಅದೆಲ್ಲ ಅರ್ಥ ಆಗ್ಲಿಕ್ಕಿಲ್ಲ ಅವನಿಗೆ. ನಾವಲ್ಲಿ ಹೋದದ್ದೇ ವಸುದೇವ ದೇವಕಿಯರಿಗೆ ಗಂಧನಾದ್ರಿಂದ ನನ್ನ ವಾಸುದೇವ ಅಂತ ಕರೆದ್ರು, ಸರಿ, ಅನಂತ ಅಂತ ಕರೆದ್ರು, ಮುಕುಂದ ಅಂತ ಕರೆದ್ರು, ಕೇಶವ ಅಂತ ಕರೆದ್ರು, ಗೋವಿಂದ ಅಂತ ಕರೆದ್ರು. ಮತ್ತಿನ್ನು ಬೇಕನ ಅವನಿಗೆ ಇದು ಹೆಚ್ಚೆ ಬೇಡ, ನನ್ನನ್ನ ಕೃಷ್ಣ ಅಂತ ಕರೆದ್ರು. ಇದಕ್ಕೂ ಮಿಕ್ಕಿ ಮೀರಿ ಮತ್ತೊಂದು ಹೇಳ, ನಂದ ಗೋಪುರದಲ್ಲಿ ಗೋವುಗಳನ್ನ ಗೋಪಾಲಕರನ್ನೆಲ್ಲ ಒಟ್ಟು ಸೇರಿಸಿಕೊಂಡು ಆಟವಾಡುವಂತಹ ಕಾಲ. ವಿಶೇಷವಾದಂತಹ ವೇಣುವನ್ನ ಹಿಡಿದು ನುಡಿಸಿ ಎಲ್ಲವರ ಮನಕ್ಕೆ ತಂಪನ್ನ ನೀಡಿರುವಂತಹ ನನ್ನನ್ನ ಎಲ್ಲವರು ಮುರಳಿ ಮೋಹನ ಅಂತ ಕರೀತಾರೆ. ಮೋಹನ, ಮುರಳಿ ಮೋಹನನು ನಾನು. ನನ್ನ ಮಿತ್ರ ಇವ ಉದ್ಧವ. ಉದ್ಧವ ಹೌದು, ಹೆಸರು ನೀರಿಗೆ ಹಾಕಿದ್ರು ಉಬ್ಬುತ್ತದೆ ಉದ್ದು. ಉಬ್ಬುದಲ್ವಾ ಉದ್ಧವ ಹೆಸರು. ಕೆಲವು ಕಡೆ ಉಬ್ಬುಕೊಂಡೇ ಉಂಟು. ಆಯ್ತು ಮಾರ್ರೆ. ಏನು ಹೆಚ್ಚು ಕಡಿಮೆ ಆಯ್ತು. ಹಾಗೆಲ್ಲ ಉಪ್ಪು ನೀರಿಗೆಲ್ಲ ಬರಬಾರ್ದು. ಅಲ್ಲ ಬಂದ್ಮೇಲೆ ಹೇಗಾಗ್ತದೆ ಅಂತ ಇರಬಹುದು, ಬಂದ್ಮೇಲೆ ಕಡಿಮೆ ಆಗ್ತದೆ ಈಗ. ಇವನನ್ನ ಸ್ನೇಹಿತ ಉದ್ದವರು ಗುರು ಸಾಂದೀಪರ ಶಿಷ್ಯ ಗೋಪಾಲ ಕಂದ. ಮತ್ತೆ ನಾವು ಇಲ್ಲಿಗೆ ಬರುವರೆ ಕಾಲ ಏನು ಉದ್ದೇಶ? ಹೋದ ವರ್ಷ ಎಳ್ಳಮಾವಾಸ್ಯೆಯ ದಿವಸ ನಮ್ಮ ಗುರುಗಳ ಪುತ್ರನಾದಂತ ಪುನರ್ದತ್ತ ಎನ್ನುವ ಸಮುದ್ರ ಸ್ನಾನಕ್ಕೆಂದು ಬಂದವ. ಅವನನ್ನ ನೀನು ಅಪಹರಿಸಿ ತಂದಿದ್ದಿ ಎನ್ನುವ ವಿಚಾರವೊಂದಕ್ಕೆ ಗುರುಗಳಿಗೆ ಸಾಂತ್ವನದ ಮಾತನ್ನ ಆಡಿ ನಿಮ್ಮ ಮಗನ ನಿಮಗೆ ಪುನಃ ಒಪ್ಪಿಸ್ತೇನೆಂತ ಭರವಸೆಯ ಮಾತನ್ನ ಕೊಟ್ಟು ಬಂದವರು ನಾವು. ಈಗ ನಿನ್ನಲ್ಲಿ ಕೇಳುವುದು ಒಂದೇ, ಅವನನ್ನ ನನ್ನ ಪಾಲಿಗೆ ಒಪ್ಪಿಸಿ ಮಾಡಿದ್ದು ಅಪರಾಧ ಆಯ್ತು ಎನ್ನುವ ಹಾಗೆ ಕೇಳಿಕೊಂಡು ಪಂಚಜನನಿಗೆ ಉಳಿಗಾಲ ಇಲ್ಲ, ಇವತ್ತಿಗೆ ನಿನ್ನ ಪಾಲಿಗೆ ಕೆಡು ಕಾಲ ಬಂದದ್ದು ಹೇಗಾಯ್ತು ಗೊತ್ತುಂಟ ಇಲ್ಲಿಗೆ? ಹಸಿದು ಮಲಗಿಯ ಹೋಲೆಯ ಕೂರಸಿಗೆ ನೀ ಗೋವಿಂದ ಅಲ ಅವ ಉತ್ತಮ. ಉದ್ಧವ ಹೌದು. ಬಾಬಾ ನಿಮ್ಮ ಸೊಕ್ಕೆ ಬಂದ ಪರಿ ಹೇಗಾಯ್ತು ಗೊತ್ತುಂಟ? ಗೊತ್ತಿಲ್ಲ, ಹೇಳು. ಹಸಿದ ಹೆಪ್ಪುಲಿ ಗುಹೆಯಲ್ಲಿಯೇ ಮಲಗಿರುತ್ತದೆ. ಹಸಿದ ಹೆಪ್ಪುಲಿ ಎಲ್ಲಿ ಮಳೆ ಮಳೆ ಮಾತಾಡ್ತಾ ಮಾರೆ. ಅಲ್ಲ, ಹುಲಿ ಹೆಪ್ಪುಲಿ ಹೊಸ್ಕೊಂಡಿದ್ದು ಹುಲಿ ಗುಹೆಯೊಳಗೆ ಮಲ್ಕೊಂಡಿರ್ತದೆ. ಆಹಾರಕ್ಕಾಗಿ ಹೊರಗಡೆ ಹೋಗ್ತದೆ. ಇದು ಹೊಸ ಹುಲಿ ಅಂತ ಇಲ್ಲ, ಹಾಗಲ್ಲ. ಒಮ್ಮೆ ಹಸಿವಾಗಿರ್ತದೆ, ಹೋಗಬೇಕು ಹೋಗಬೇಕು ಆಹಾರದ ಅನ್ವೇಷಣೆಗೆ ಅನ್ನುವಷ್ಟರಲ್ಲಿಯೇ ಮೈಕೈ ನೋವು ಪ್ರಾರಂಭ ಆಗ್ತದೆ. ಅದ್ ನಿನಗೆ ಹುಲಿಗೆಲ್ಲ ಹಾಗಾದ್ರೆ ಕಟ್ಟಿ ಮತ್ತೆ ಎಂತ ಆಗುದ? ಹೋಗಬೇಕು ಅನ್ನುವಷ್ಟರಲ್ಲಿಯೇ ಹಸುವಿನ ಕರು ಮಾರ್ಗವನ್ನ ತಪ್ಪಿ ಆ ಗುಹೆಯನ್ನು ಪ್ರವೇಶ ಮಾಡುತ್ತದೆ. ಆವಾಗ ಹಸಿದ ಹೆಪ್ಪುಲಿಗೆ ಹೇಗಾಗ್ತದೆ? ಶ್ರಮ ಬೇಡ, ನನ್ನ ಬುಡಕ್ಕೆ ಬಂತಲ್ಲ ಅನ್ನುವುದಾಗಿ ಹೋಗಿ ಮೊರೆದು ಮುಕ್ಕುತ್ತದೆ. ಇಂದು ನಿಮ್ಮುಭಯರ ಪರಿಸ್ಥಿತಿ ಹಾಗೇ ಆಗಿದೆ. ನೀನು ಗೋವಿಂದ ಹೋಗ್ತೀಯ, ಇವ ಉಬ್ಬೇ ಹೋಗ್ತಾನೆ. ಜತನ ಹೊರಟೋಗಿ. ಯಾವ
ಈ ರಾತ್ರಿ ಹೊತ್ತು ಮನೆ ಬಂದು ನಾಯಿ ಹೊತ್ಕೊಂಡು ಹೋಗ್ತಾನೆ. ನಾಯಿ ಕುರುಕು ನಾಯಿ ಕುರ್ಕ ನೀನು ಕುಪ್ಪು ಮುಂಗುಸಿ ಸಂತಾಂಡವನೇ ನನಗೆ ನಾಯಿ ಕುರುಕು ಅಂತ ಅವನನ್ನು ಒಪ್ಪಿಸ್ತೀಯ ಅಲ್ಲ ನಿನ್ನ ಪಾಲಿಗೆ ಮೃತ್ಯು ಸದೃಶವಾಗಿ ನಾವು ನಿಲ್ಲಬೇಕು. ಆಹಾ ಶ್ರಮ ಪಟ್ಟಿದ್ದೇನೆ, ಬೆವರನ್ನ ಚೆಲ್ಲಿದ್ದೇನೆ. ಏನ್ ಹಠ ಮಾಡ್ತೀರಾ? ನನ್ನ ಮಾತು ಪತ್ಯಾಗಲಿಲ್ಲವೋ? ಕೇಳುವುದಕ್ಕೆ ವ್ಯವಧಾನ ಇಲ್ವೋ? ಜಾಣನಾದವನಿಗೆ ಮಾತಿನ ಪೆಟ್ಟಂತೆ, ಕೋಣನಿಗೆ ಲಕ್ಷ ಪೆಟ್ಟು. ನಿನಗೆ ಅದರಲ್ಲ ಇನ್ನೊಂದ್ರಲ್ಲ. ಧನುಜನ ಘಾತಿಸಲಾಗ ನಿಜವನು ತಿಳಿಯುತ್ತಲವ ಬೇಗ ನಿಜವತಾನರಿತು ಅವ ಬೇಗ ತಿಳಿದೆ ನೇಲೆ ಪುರುಷೋತ್ತಮನೆ ತಿಳಿದೆ ನೆಲೆ ಪುರುಷೋತ್ತಮನೆ ಇಳೆಯ ಬಾರವ ಇಳುವ ಬಂದಿ ಇಳೆಯ ಬಾರವ ಇಳುವ ಬಂದಿಯೇ ಚಲವ ತೋರಿದೇನು ತೋರು ಪರಗತಿ ಚಲವ ತೋರಿದೇನು ತೋರು ಪರಗತಿ ನಳಿನ ನೇತ್ರ ಚಲವ ತೋರಿದೇನು ತೋರು ಪರಗತಿ ನಳಿನ ನೇತ್ರ ನಳಿನ ನೇತ್ರ ನಳಿನ ನೇತ್ರ ಚಲವ ತೋರಿದೇನು ತೋರು ಪರಗತಿ ನಳಿನ ನೇತ್ರ ಅಚ್ಯುತ ಮುಕುಂದ ವಾ ಗೋವಿಂದ ವಾ ಶ್ರೀಕೃಷ್ಣ ಪರಮಾತ್ಮ. ಅಯ್ಯೋ ಏನು ಹೇಳಲಿ, ಒಮ್ಮೆ ತೋಚಲಿಲ್ಲ. ಬಂದವರು ಯಕ್ಕಚಿತ ಬಾಲಕನು ಕಾರಣಕ್ಕಾಗಿ ನಿಮ್ಮನ್ನೇ ಅಣಕಿಸಿದೆ, ನಿಂದಿಸಿದೆ. ಅದೋ ನಿಮ್ಮ ಉಭಯರ ನಾಶಕ್ಕಾಗಿಯೇ ಸಜಗತ್ತು ನಿಂತವರು ಈ ಪಂಚಜನ. ಆದ್ರೆ ಈಗೆಲ್ಲವೂ ಅರ್ಥವಾಗುತ್ತಾ ಇದೆ, ಜ್ಞಾನೋದಯವಾಗುತ್ತಾ ಇದೆ. ಇಲ್ಲಿ ತನಕ ಈ ಪಂಚಜನ ಕತ್ತಲೆಯ ಕೋಣೆಯಲ್ಲೇ ಇದ್ದವರು. ಹೋದ ಮಾರ್ಗವೇ ಧರ್ಮದ ಮಾರ್ಗ, ಕೊಟ್ಟದ್ದೇ ನ್ಯಾಯ, ನಾನು ಆಡಿದ್ದೇ ಸತ್ಯ. ಹೀಗೆಲ್ಲ ಅರ್ಥೈಸಿಕೊಂಡು ಅಹಂಕಾರ ಭರಿತನಾಗಿ ಮೆರೆದವನು ಈ ಪಾಪಿ ಪಂಚಜನ. ಆದ್ರೆ ದೇವರೇ, ನಿಮ್ಮ ದರ್ಶನವಾದ ಕ್ಷಣ ಬೆಳಕನ್ನ ಕಾಣುತ್ತಾ ಇದ್ದೆ. ಬದುಕಬೇಕು ಅಂತ ಹೇಳಿದ್ರೆ ಮಾನವರಂತೆ ಬದುಕಬೇಕು, ಈಗ ನನಗೆ ಅನ್ನಿಸುತ್ತಾ ಇದೆ. ಹಾಗಾದ್ರೆ ದಯಮಾಡಿ ನನ್ನ ತಪ್ಪುಗಳನ್ನು ಮನ್ನಿಸಬೇಕು ಅನ್ನೋದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ನನ್ನನ್ನು ನೀವೇ ಪೊರೆಯಬೇಕು, ನೀವೇ ಪೊರೆಯಬೇಕು. ಪಂಚಜನ ದೇವರೇ, ಮಾಡಿದ ತಪ್ಪಿನರಿವಾಗಿ ಪದಮೂಲವನ್ನು ಕಟ್ಟಿಕೊಡ್ತಿ ಎನ್ನುವ ಮಾತ್ರಕ್ಕಾಗಿ ಮುಗಿತು ಎನ್ನುವ ಹಾಗೆ ಭಾವಿಸುವುದು ಬೇಡ. ನಾನಿಲ್ಲಿಗೆ ಬರುವರ ಉದ್ದೇಶ ಏನ್, ಗುರುಗಳಿಗೆ ಕೊಟ್ಟಂತಹ ಮಾತು, ಅವರ ಮಗನಾದಂತಹ ಪುನರ್ದತ್ತನ್ನು ನಿಮ್ಮ ಪಾಲಿಗೆ ಒಪ್ಪಿಸ್ತೇನೆ ಎನ್ನುವ ಹಾಗೆ. ನೀನೊಂದು ಕೆಲಸವನ್ನು ಮಾಡು. ಏನ್, ಆ ಪುನರ್ದತ್ತನನ್ನು ನನಗೆ ಒಪ್ಪಿಸಿದೆ ಅಂತ ಆದ್ರೆ ಈ ವೈರತ್ವವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತೇನೆ. ಕೊಡು, ಎಲ್ಲಿದ್ದಾನೆ ಕೊಡು.
ಪುನರ್ದತ್ತ ಹೌದೌದು. ಹ, ತಮ್ಮ ಗುರುವಿನ ಶಿಷ್ಯ ಅನ್ನುವುದಾಯಿತು. ಹೌದು, ನೀವು ಹೇಳಿದ್ರಲ್ಲ, ಆವತ್ತೊಂದು ದಿವಸ ನಾನು ಅವನನ್ನ ಅಪಹರಣ ಮಾಡಿಕೊಂಡು ಬಂದದ್ದು. ಹೌದು, ಎಳ್ಳ ಅಮಾವಾಸ್ಯೆ ದಿನ. ಎಳ್ಳ ಅಮಾವಾಸ್ಯೆ ದಿವಸ. ಹೌದು. ಆದ್ರೆ ಈ ದಿವಸ ಅವ ಇಲ್ಲಿಲ್ಲವಲ್ಲ. ಎಲ್ಲೋದ? ಇಲ್ಲಿಲ್ಲ. ಒಂದ್ಯಾ ಚಚೆ ಅಂತ ಕ್ರೂರ ಕೃತ್ಯಕ್ಕೆ ನಾನು ಮುಂದಾಗುವನಲ್ಲವೇ ಅಲ್ಲ. ಮುಗ್ದ್ಯಾ? ಇಲ್ಲ, ನಾವು ಅಂತ ಮಾರ್ಗಕ್ಕೆ ಸೇರಿದವರು ಅಲ್ಲ. ಮತ್ತೆ ನಮ್ಮ ಕಾಯಕವೇ ವಸ್ತುವನ್ನು ತಂದ ಮೇಲೆ ಮಾರಾಟ ಮಾಡುವುದು ಅಥವಾ ನಮ್ಮ ಸಂಸಾರಸ್ಥಿತಿ ಕೊಡುವುದು. ಅಂದ್ರೆ ಹ, ಮಾರಾಟ ಮಾಡ್ತೀಯಾ? ಹೌದು ನೀ ಮಾರಿಯ ಮಕ್ಕಳ ಕಳ್ಳ ನೀನ. ಹೌದು ಅಪಾಯ ಮಾರಿಯ ಮಕ್ಕಳು ಇರುವುದು. ಹೌದು ಒಬ್ಬರೆಲ್ಲ ಇದ್ರೆ ಭಾರಿ ಅಪಾಯ. ಹೌದು, ಅವನ ಒಬ್ಬನೇ ಇದ್ದ. ಹಾಗಾಗಿ ಅಪಹರಣ ಮಾಡ್ಕೊಂಡು ಬಂದ. ಎಲ್ಲಿ ತ್ಯಾಗದೆ ಹಾಕ್ತವ ಮಾರಿಯ. ಏನ್ ಮಾಡುವ? ಯಾಕೆ ಹೇಳು, ಹ. ಈ ಹೊಟ್ಟೆ ಪಾಡಿಗಾಗಿ ಪ್ರಪಂಚದಲ್ಲಿ ನಾನು ಎಷ್ಟು ಜನರನ್ನು ನೋಡ್ಲಿಲ್ಲ. ಹ. ತಮ್ಮ ಸ್ಥಳವನ್ನು ಮಾರಾಟ ಮಾಡ್ತಾರೆ, ಹ. ಬೇಡ ಬೆಳ್ಳಿಯನ್ನು ಮಾರಾಟ ಮಾಡ್ತಾರೆ, ಹ. ಬೇಡ ಬಂಗಾರವನ್ನು ಮಾರಾಟ ಮಾಡ್ತಾರೆ. ಹ. ಹೋಗಿ ಹೋಗಿ ಮಕ್ಕಳು ಮಾರಾಟ ಮಾಡ್ತಿಲ್ಲ. ಮಾನವರೇದಿ ಏನಾದ್ರು ಉಂಟ ಮಾರಿ. ಏನ್ ಮಾಡುವ? ಒಂದ್ 4 ಮನೆ ಬೇಡಬಹುದಿತ್ತಲ್ಲ ಇದು ಮಾಡುವಂತ. ನಾವು ಹುಟ್ಟಿದ್ದೇ ಅದಕ್ಕಾಗಿ, ನಮ್ಮ ಕಾಯಕವೇ ಅದಕ್ಕಾಗಿ. ಏನ್ ಮಾಡ್ಲಿಕ್ಕಾಗುವುದಿಲ್ಲ. ನೀನೆಲ್ಲ 1000 ಮಂದಿ ಆಕ್ಷೇಪ ಮಾಡಿದ್ರು ಕೂಡ ಅದನ್ನ ಒಪ್ಪಿಕೊಳ್ಳಲೇಬೇಕು ಈ ಪಂಚಜನ. ಹಾಗಂತ ಪುನರ್ದತ್ತ ಇಲ್ಲಿಲ್ಲವೇ ಇಲ್ಲ. ಎಲ್ಲಿದ್ದಾನೆ ಆಗಿದೆ? ವೈವಸ್ವತಾಪುರ. ಆಪುರ ಯಾಕೆ? ಅಲ್ಲಿ ಸುದ್ದಿ ಯಾಕೆ? ಅಲ್ಲಿಯ ಅಧಿಕಾರಿಣಿ ಮೃತ್ಯುಮಾಲಿನಿ. ಹೌದು, ಹೂಳೆಲ್ಲ ಹಾಗೆ ಇರಲಿ. ನಾನು ಅವಳು ಎಷ್ಟು ಕೊಡ್ತಾಳೋ ಕೊಡ್ಲಿ ಎನ್ನುವುದಾಗಿ ಆ ಪುನರ್ದತ್ತ ಇದ್ದಲ್ಲ, ಅವಳಿಗೆ ಮಾರಾಟ ಮಾಡ್ಬೇಕು. ಹುಳಿಗೆ ಅವಳು ಇಷ್ಟು ಕೊಟ್ಟಿದ್ದಾಳೆ. ಎಷ್ಟು ಎಷ್ಟು ಅದು? ನೀವೊಂದ್ ಕೆಲಸ ಮಾಡಿ. ನಿರ್ಣಯ ಇಲ್ವಾ? ನಿರ್ಣಯ ಇಲ್ಲ. ಹಾಗಿದ್ರೆ ಅದು ಎಷ್ಟು ಅಂತ ಕೊಟ್ಟ ಹುಡುಗ ಕರ್ಕೊಂಡ್ ಬಾ. ದೇವ್ರೆ, ವ್ಯಾಪಾರ ಮಾಡುವುದು ಗೊತ್ತೋ ಬಿಟ್ರೆ, ವ್ಯಾಪಾರ ಮಾಡಿದ ವಸ್ತುವೇ ಆಗಿರಲಿ, ಒಂದು ಜೀವಿಯೇ ಆಗಿರಲಿ, ಮತ್ತೆ ಪುನಃ ಹೋಗಿ ಕೇಳುವ ಪದ್ಧತಿಯನ್ನು ನಾವು ಇಟ್ಟುಕೊಳ್ಳಿಲ್ಲ. ಮಾಡುವುದು ಕಳೆತನ ಆದ್ರೂ ಅದ್ರಲ್ಲೊಂದು ನಿಯತ್ತುಂಟು. ಏನು ಬೇಕೋ ಅನುಕೂಲ ಆದ್ರೆ ಕೊಡಿ. ಖಂಡಿತ ಖಂಡಿತ. ಅಂದ್ರೆ ಪುನರ್ದತ್ತನನ್ನ ವೈವಸ್ವತ ಪಟ್ಟಣದ ಅಧಿಕಾರಿಯಾದಂತ ಮೃತ್ಯುಮಾಲಿನಿಗೆ ಹಣಕ್ಕಾಗಿ ನೀನು ಮಾರಾಟ ಮಾಡಿ ಮಾಡಿ ನಮಗ್ ಬೇಕು ಅಂತ ನಾವು ಅಲ್ಲಿಗೆ ಹೋಗ್ಬೇಕು, ಪಡೆದುಕೊಂಡು ಬರಬೇಕು. ಸರಿ, ಆ ವಿಚಾರವನ್ನು ನಾನು ಮಾಡ್ತೇನೆ, ಪಡೆದುಕೊಳ್ಳುವಲ್ಲಿ ಮನ ಮಾಡ್ತೇನೆ. ಹಾಗಂತ ಸತ್ಯಾಸತ್ಯತೆಯನ್ನು ಒಪ್ಪಿಕೊಂಡು ಮಾಡಿದ್ದು ತಪ್ಪಾಯ್ತು ಎನ್ನುವ ಹಾಗೆ ಬೇಡಿಕೊಂಡಿಯಲ್ಲ. ಸರಿ, ನಿನಗೇನಾದ್ರೂ ಆಸೆ ಇದ್ರೆ ಕೇಳಿ. ದೇವ್ರೆ, ನಿಮ್ಮ ದರ್ಶನವಾದ ಮೇಲೆ ನಾನು ಕೇಳಬೇಕಾದ್ದನ್ನು ಕೇಳಲೇಬೇಕು. ಪುನರ್ದತ್ತನ್ನು ನೀವು ಕೇಳ್ತಾ ಇದ್ದೀರಾ, ಅವನನ್ನು ಎಲ್ಲಿ ಕೊಡ್ಲಿಕ್ಕೆ ಸಾಧ್ಯತೆ ಉಂಟು? ಹಾಗಾದ್ರೆ ಕೊಡುವುದಾದರೆ ಈ ಪಂಚಜನ ಜೀವನ ಕೊಡ್ತೇನೆ ಬಿಟ್ರೆ ಮತ್ತೇನು ಕೊಡ್ಲಿಕ್ಕಿಲ್ಲ. ಹಾಗಂತ ಪಂಚಜನ ಬಂದ ಹೋದ ಅಂತಾಗಬಾರ್ದು. ಸತ್ತರೂ ಕೂಡ ಇವನ ಕೀರ್ತಿ ವಿಶೇಷ ಅಂತ ಹೇಳುವುದು. ಸೂರ್ಯ ಚಂದ್ರ ಇರುವ ತನಕ ಅವನ ಕೀರ್ತಿ ಅಜರಾಮರವಾಗಿರಬೇಕು ಅಂತ ಹೇಳುವುದು ಒಂದೇ ಒಂದು ಆಸೆ ಭಗವಂತ. ಸರಿ, ನೀನು ಕೇಳಿದ್ದನ್ನು ನೀನು ಪಡೆದುಕೊಳ್ಳಬೇಕು ಅಂತಾದ್ರೆ, ಒಂದನ್ನ ಪಡೆದುಕೊಳ್ಳಬೇಕು ಅಂತಾದ್ರೆ ಮತ್ತೊಂದನ್ನು ಕಳೆದುಕೊಳ್ಳಲೇಬೇಕು. ಸುಜ್ಞಾನದಲ್ಲಿರುವಂತ ನಿನಗೆ ಈಗ ನನ್ನ ಮೇಲೆ ಕೈ ಎತ್ತುವುದು ಕಷ್ಟವಾದೀತು, ತುಂಬಾ ಕಷ್ಟ. ಅದಕ್ಕಾಗಿ ಅಜ್ಞಾನವನ್ನೇ ಕರುಣಿಸ್ತಾ ಇದ್ದೇನೆ. ಹೋರಾಟದ ಮೂಲಕವಾಗಿ ನಿನ್ನ ದೇಹವನ್ನೇ ಕೊಡುತ್ತೇನೆ. ಪಂಚಬಾಣ ಬಿದನು ಕರುಣದೇ ಪಂಚಜನ ನದಿಯಲ್ಲಿ ನಿರ್ಮಿಸೆ ಪಾಂಚಜನ್ಯವ ಪಂಚಜನಸ್ತಿಯಲ್ಲಿ ನಿರ್ಮಿಸೆ ಪಾಂಚಜನ್ಯವ ಬಳಿಕ ಖಳನಿಂಗಾಯ್ತು ಸಾಯುಜ ಕಳೆದನ್ನ ಕೊಂದೆ. ಹೌದು, ಅವನ ದೇಹದ ಅಸ್ಥಿಯಿಂದಲಾಗಿ ವಿಶೇಷವಾದಂತಹ ಶಂಖವನ್ನು ನಾನು ರಚಿಸಿದೆ. ಅದಕ್ಕೆ ಜೀವಕಳೆಯನ್ನ ತುಂಬಿದೆ. ಅದಕ್ಕೆ ಪಾಂಚಜನ್ಯ ಅಂತ ಹೆಸರನ್ನ ಇಟ್ಟೆ. ಒಮ್ಮೆಲೆ ನನ್ನ ಉಸಿರಿನಿಂದಲಾಗಿ ಆ ಸ್ವರವನ್ನು ತೆಗೆಬೇಕೆನ್ನುವ ಹಾಗೆ ಊದಿದಾಗ ಓಂಕಾರ ಎನ್ನುವುದು ಹೊರಬಂತು. ಸರಿ,
ಇದರ ವಿಶೇಷತೆ ಏನು ಗೊತ್ತಾ? ಹಾ. ವ್ಯಕ್ತಿಯೊಬ್ಬ ಇದನ್ನು ನಾನು ಸದ್ಭಾವನೆಯಲ್ಲಿ ಊದಿದೆ ಅಂತಾದ್ರೆ ಹಾ. ಆತ್ಮ ಪರಮಾತ್ಮಲ್ಲಿ ಲೀನವಾಗುವುದಕ್ಕೆ ಇದು ಹೇತುವಾಗಿ ನಿಲ್ಲುತ್ತದೆ. ಸರಿ. ಎಲ್ಲಿಯಾದ್ರೂ ಇದನ್ನು ನಾನು ದುರ್ಭಾವನೆಯಿಂದ ಊದಿದೆ ಅಂತಾದ್ರೆ ಹಾ. ದೌಷ್ಟಿ ಎನ್ನುವುದು ಪಡ್ತದೆ ಹಾ, ಹಾ. ಜೊತೆಯಲ್ಲಿ ಹಾ. ರಕ್ಕಸ ಸ್ತ್ರೀಯರ ಗರ್ಭಪಾತವಾಗಿ ಹೋಗ್ತದೆ. ಸರಿ. ಅಂತದೊಂದು ವಿಶೇಷವಾದಂತಹ ಹಾ. ಈ ಪಾಂಚಜನ್ಯವನ್ನ ಹಾ. ನನ್ನ ಒಟ್ಟಿನಲ್ಲೇ ಇರಿಸಿಕೊಳ್ತೇನೆ. ಸರಿ. ಅವ ಕೊನೆಯಲ್ಲಿ ಹೇಳಿದ್ದೇನು? ಹಾ. ವೈವಸ್ವತ ಪಟ್ಟಣದ ಅಧಿಕಾರಿಯಾದಂತಹ ಮೃತ್ಯುಮಾಲಿನಿಗೆ ಹಡಕ್ಕಾಗಿ ಮಾರಾಟ ಮಾಡಿದೆ ಅಂತ. ಹೌದು. ನಾವು ಗುರುಗಳಿಗೆ ಕೊಟ್ಟಂತ ಮಾತನ್ನು ಈಡೇರಿಸಿಕೊಳ್ಳಬೇಕು ಅಂತಾದ್ರೆ ಹಾ. ಆದಷ್ಟು ಬೇಗ ವೈವಸ್ವತ ಪಟ್ಟಣದತ್ತ ಸಾಕು.